ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಆಸ್ಪತ್ರೆಯಲ್ಲಿ ಆ ಕಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಿದೆ. ಇತ್ತ ಆ ಕಂದನನ್ನ ಹೇಗೆ ಉಳಿಸ್ಕೊಳ್ಳುವುದೋ ಆಲೋಚಿಸಿ ಎಲ್ಲ ಮುಚ್ಚಿರುವ ಬಾಗಿಲುಗಳನ್ನು ಬಡಿದು ಸೋತು ಬತ್ತು ಹೋದ ಕಣ್ಣುಗಳನ್ನು ಹೊತ್ತು ಗಾಜಿನ ಬಾಗಿಲಿನಿಂದ ಮಗುವನ್ನು ನೋಡ್ತಾ ನಿಂತಿದ್ದಾಳೆ. ಕೊರಳಲ್ಲಿ ಮಾಂಗಲ್ಯ ಇದೆ, ಹಣೆಯಲ್ಲಿ ಸಿಂಧೂರ ಇದೆ, ಕಾಲುಂಗರವೂ ಇನ್ನೂ ಜೀವಂತವಿದೆ. ಆದರೆ ಈ ಸಮಯದಲ್ಲಿ ಧೈರ್ಯ ಹೇಳಬೇಕಿದ್ದ ಆ ಮಗುವಿನ ತಂದೆ ಅಲ್ಲಿಲ್ಲ. ದೇವಸ್ಥಾನಗಳಿಗಿಂತ ಹೆಚ್ಚಿನ ಪ್ರಾರ್ಥನೆ ಕೇಳಿಸಿಕೊಳ್ಳುವುದು ಕೇವಲ ಆಸ್ಪತ್ರೆಯ ಗೋಡೆಗಳೇ ಎನ್ನುವ ಮಾತಿನಂತೆ ಅಲ್ಲಿದ್ದವರು ಮಗುವಿನ ಆರೋಗ್ಯದ ಕುರಿತು ಸಾಕಷ್ಟು ಕೇಳಿಕೊಂಡ್ರು. ಆದರೆ ಮಗು ಪ್ರಾಣಕ್ಕೆ ಈ ದಿವಸ ಕುತ್ತು ತಂದೆ ಬಿಟ್ಟಿದೆ ಆ ವಿಧಿ. ಒಳಗಡೆ ಅದೆಷ್ಟು ಹೊತ್ತು ಸಾಹಸ ಮಾಡಿ ಸೋತು ಮೊಗದಲ್ಲಿ ಬಂದ ವೈದ್ಯರು ಹೇಳಿದ್ದು, ಮಗುವಿನ ಹೃದಯದಲ್ಲಿ ಸಣ್ಣ ರಂಧ್ರವಿದೆ, ಅದಕ್ಕೆ ಪ್ಯಾಚ್ ಮಾಡಿ ಸರ್ಜರಿ ಮಾಡಬೇಕಿದೆ. ಸೊ ಸರ್ಜರಿ ಮಾಡದೆ ಹೋದರೆ ಮಗುವಿನ ಹೃದಯಕ್ಕೆ ರಕ್ತ ಹರಿದಾಡೋದಿಲ್ಲ. ಹೇಳಿದವರ ಮುಖ ನೋಡಿ, ಡಾಕ್ಟರ್, ನಮ್ಮ ಮಗುನ ಉಳಿಬೇಕು, ಆಪರೇಷನ್ ಮಾಡಿ ಡಾಕ್ಟರ್ ಎಂದರು ಆ ಮಗುವಿನ ಅಜ್ಜ ಸುಭಾಷ್ ಗುರುಮೂರ್ತಿ. ಮಾಡಬಹುದು, ಆದರೆ ಎಂದವರಿಗೆ ಮುಂದೆ ಹೇಳಲು ಬಾಯಿ ಬರ್ತಿಲ್ಲ. ಎಷ್ಟು ಖರ್ಚಾಗುತ್ತೆ ಹೇಳಿ ಡಾಕ್ಟರ್ ಆತ ಕೇಳುವಾಗ, ಸುಭಾಷ್ ಅವರೇ, ಅಂದಾಜಲ್ಲಿ ಹೇಳೋದಾದರೆ 50 ಲಕ್ಷ ಎಂದರು ವೈದ್ಯರು. ಕೇಳಿದವರ ಹೃದಯ ಕಚ್ಚಿಡಿದಂತಾಯಿತು. ಇದ್ದ ಭೂಮಿ ಮನೆ ಎಲ್ಲವೂ ಮಾರಿ ದೊಡ್ಡ ಮಗಳ ಮದುವೆ ಮಾಡಿದ್ರು. ಆದರೆ ಅವಳ ಹಣೆ ಬರಹ ಸರಿ ಇಲ್ಲದೆ ಮಗುವಾದ್ಮೇಲೆ ಆತ ಅವಳನ್ನು ಒಂಟಿಯಾಗಿ ಬಿಟ್ಟು ಪರಾರಿಯಾಗಿದ್ದ. ಇನ್ನು ಎರಡನೆಯವಳದ್ದು ಯಾರೂ ಊಹಿಸದ ತಿರುವುಗಳತ್ತ ಸಾಗ್ತಿದೆ ಬದುಕು. ಈಗೇನು ಮಾಡೋದು? ಗೊತ್ತು ಸುಭಾಷ್ ಅವರೇ, ನಿಮಗೆ ಈಗ ಹಣ ಹೊಂದಿಸೋದು ಕಷ್ಟ ಅಂತ. ಆದರೆ ಬೇರೇನೂ ಸಹಾಯ ನಾನು ಈ ಪ್ರೈವೇಟ್ ಆಸ್ಪತ್ರೆಯಿಂದ ಮಾಡಿಸಿ ಕೊಡೋಕ್ಕಾಗಲ್ಲ. ಹಾಗೂ ಮಾಡಬೇಕು ಅಂದರೆ ಆಸ್ಪತ್ರೆ ಹೆಡ್ ವರ್ಧನ್ ಸರ್ನ ಕೇಳಬೇಕು. ಕಷ್ಟ ಆಗುತ್ತೆ ಅನ್ನೋದಾದರೆ ಮಗುನ ಮರ್ತು ಬಿಡಬೇಕಾಗತ್ತೆ. ಹೃದಯದ ಕೆಲಸ ನಿಂತರೆ ಮಗು ಉಳಿಯೋದಿಲ್ಲ. ವಿ ಆರ್ ಸಾರಿ ಎಂದು ಹೇಳಿ ಹೋದರು. ಸುಭಾಷ್ ಮತ್ತು ಅವ್ರ ಹೆಂಡತಿ ಮಂಗಳ ಗಳಗಳನೆ ಅಳುತ್ತಾ ಅಲ್ಲಿ ಗೋಡೆಯತ್ತ ತಗುಲಾಕಿದ್ದ ಗಣಪತಿನ ನೋಡ್ತಾ, ಏನ್ರಿ ಮಾಡೋದು, ನಮ್ಮ ಹತ್ರ ಅಂತ ಏನ್ರಿ ಉಳಿದಿದೆ, ಪಾಪುನ ಹೇಗ್ರಿ ಉಳಿಸ್ಕೊಳ್ಳೋದು? ಮಂಗಳ ಅಳುತ್ತಾ ತಲೆ ಮೇಲೆ ಕೈ ಹೊತ್ತರೆ, ನಮ್ಮ ಕಣ್ಮುಂದೆ ನಮ್ಮ ಮೊಮ್ಮಗ ಕಣ್ಮುಚ್ಚೋದು ನೋಡೋದಕ್ಕೆ ಹಂಗಾಗಲ್ಲ ಮಂಗಳ, ನನಗಾಗಲ್ಲ. ಬಾರೆ ಬಾ, ಅವನ ಕಾಲಿಗೆ ಬಿದ್ದಾದರೂ ಮೊಮ್ಮಗುವನ್ನು ಉಳಿಸ್ಕೊಡು ಅಂತ ಕೇಳೋಣ, ಇಲ್ಲ ತೊಟ್ಟು ವಿಷ ಕೊಟ್ಟುಬಿಡು ಅಂತ ಹೇಳ್ಬಾಡೋಣ ಎಂದು ಸುಭಾಷ್ ಹೇಳ್ತಾ ಕಣ್ತೇವ ಮಾಡಿಕೊಂಡ್ರು. ಆಗಿಂದ ಮೌನದ ಮೊರೆ ಹೋಗಿ ನಿಂತಿದ್ದ ಆ ಮಗುವಿನ ತಾಯಿ, ಅಮ್ಮ, ನನ್ನ ಮಗು ಹಾಗಾದರೆ ಉಳಿಯಲ್ವಾ ಅಮ್ಮ? ಅವನು ನನ್ನ ಬಿಟ್ಟು ದೂರ ಹೋಗ್ತಾನ ಎಂದು ಅಳುತ್ತಾ ನೋವಿನಲ್ಲಿ ಪ್ರಶ್ನೆ ಶುರು ಮಾಡಿದ್ಲು. ಅವ್ರು ಏನೂ ಹೇಳೋಕ್ಕೆ ಸಾಧ್ಯ. ಸುಮಾರು 1 ತಿಂಗಳಿಂದ ಕಂಡವರನ್ನೆಲ್ಲ ಕೈ ಚಾಚಿ ಎಲ್ಲೂ ಪುಡುಗಾಸು ಹುಟ್ಟದ ಕಾರಣ ಈಗೆಲ್ಲೂ ದಿಕ್ಕು ಕಾಣದೆ ಬಂದು ಅಳ್ತಿದಾರಲ್ಲ, ಹಾಗೆ ಕಣ್ಣುರಿಸಿಕೊಂಡು, ಇಲ್ಲಮ್ಮ, ನಾನು ಅವನನ್ನು ಗಟ್ಟಿಯಾಗಿ ಹಿಡಿದು ಹೋಗಬೇಡ ಅಂತ ಹೇಳ್ತೀನಿ. ಅವನು ಹಾಗೆ ಹೋಗಲ್ಲಮ್ಮ, ಖಂಡಿತ ಹೋಗಲ್ಲ, ನೀನು ಅಳ್ಬೇಡ ಅಮ್ಮ ಎನ್ನುತ್ತಾ ಅಮ್ಮನ ಕಣ್ಣು ಒರೆಸುತ್ತಾ ತನ್ನ ಅಳು ತಡೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾಳೆ. ಆದರೆ ಅಳು ಒತ್ತರಿಸಿ ಬರುತ್ತಿದೆ. ಒಂದು ವೇಳೆ ಅವನು ಕೈ ಮೀರಿ ಹೋದರೆ? ಏಕೋ ಅವಳ ಮೆದುಳು ಸೀಮಿತ ಕಳ್ಕೊಳ್ತಾ ಇದೆ. ಮಗಳನ್ನು ನೋಡ್ತಾ ಸಮಾಧಾನ ಮಾಡಲು ಯತ್ನಿಸಿ ಸೋತರು ತಾಯಿ. ಹೋದರೆ ಅದಕ್ಕೆ ಕಾರಣ ಯಾರು ಗೊತ್ತಾ ಅಮ್ಮ ಎಂದವಳು ಅಲ್ಲೇ ಕೂತು ಗಟ್ಟಿ ಹೃದಯದವಳಂತೆ ಕಾಣ್ತಿದ್ದ ತಂಗಿಯ ಕಡೆಗೆ ತಿರುಗಿ, ಅವಳೇ ಅಮ್ಮ ಇಷ್ಟಕ್ಕೆಲ್ಲ ಕಾರಣ, ಅವಳಿಂದಾನೇ ಇದೆಲ್ಲ ಆಗಿದ್ದು, ಅವಳೇ ಕಾರಣ, ಅವಳೇ ಎಂದು ಕಿರುಚುತ್ತಾ ಅವಳ ಬಳಿ ಬಂದು, ಯಾಕೆ ಹೀಗೆ ಮಾಡಿದೆ? ಸಂತೋಷನಾ ಹೇಳೆ, ನನ್ನ ಗಂಡ ನನ್ನ ಬಿಟ್ಟು ಹೋದ, ಆದರೂ ಹೇಗೋ ಮಗು ನೋಡ್ತಾ ಕಾಲ ಕಳೀತಿದ್ದೆ. ನೀನು ಮಾಡಿದ ಒಂದು ಕೆಲಸದಿಂದ ಬೀದಿಗೆ ಬಿದ್ದಿದ್ದೀವಿ. ಈಗ ನಮಗೆ ಅಂತ ನಯ ವಯಸ್ಸು ಹುಟ್ಟಿಲ್ಲ ಇಲ್ಲೂ, ಈಗ ಸಂತೋಷನಾ ಎಂದು ಕಿರುಚಾಡಿ ಅರ್ಚಾಡಿ, ನಿನಗೆ ಒಳ್ಳೇದಾಗಲ್ಲ ಕಣೆ, ನಿನಗೆ ಒಳ್ಳೇದಾಗಲ್ಲ, ನೀನು ಸರ್ವ ನಾಶ ಆಗೋಗ್ತೀಯ, ನಿನ್ನ ಬದುಕು ನಾಶವಾಗುತ್ತೆ ನಿನ್ನ ಎಂದು ಮತ್ತೆ ಏನೋ ಹೇಳೋ ಹೊತ್ತಿಗೆ ಅವಳಮ್ಮನ ಕೈಯಿಂದ ಅವಳ ಕೆನ್ನೆಗೆ ಚಟೀರೆನ್ನುವ ಏಟು ಬಿದ್ದಿತ್ತು. ಆ ಕ್ಷಣವೇ ಅವಳು ಅಮ್ಮನನ್ನು ಬಿಗಿದಪ್ಪಿ ಜೋರಾಗಿ ಅಳುಕ್ಕೆ ಶುರು ಮಾಡಿದ್ಲು. ಅಮ್ಮ, ಮಗುನಮ್ಮ ಎಂದು ಅಪ್ಪಿ ಅಳುವಾಗ, ಶ್ರೇಯಾ,
ತಾಳ್ಮೆ ತಂದ್ಕೊ. ಪಾಪ ಕಣೆ ಅವಳೇನೇ ಮಾಡ್ತಾಳೆ. ಅವಳೇ ಇನ್ನೂ ಕರಗದ ನೋವಲ್ಲಿ ಪ್ರತಿ ನಿಮಿಷ ಕೊರಗ್ತಾ ಕೂತಿದ್ದಾಳೆ ಎಂದು ಸಮಾಧಾನ ಪಡಿಸಿದ್ರು. ಅಕ್ಕನ ಗೋಳಾಟ, ಅಪ್ಪ ಅಮ್ಮನ ಸಂಕಟ, ಮಗುವಿನ ಸಾವು ಬದುಕಿನ ಹೋರಾಟ ಎಲ್ಲವನ್ನೂ ನೋಡ್ತಿದ್ದವಳು ತನ್ನ ಕಣ್ಣುಗಳನ್ನು ಕಿರಿದಾಗಿಸಿಕೊಂಡು ಏನೋ ಬಲವಾಗಿ ನಿರ್ಧರಿಸಿದಂತೆ ತನ್ನ ಪರ್ಸ್ನಲ್ಲಿದ್ದ ವಿಸಿಟಿಂಗ್ ಕಾರ್ಡ್ ತೆರೆದು ವರ್ಧನ್ ಗ್ರೂಪ್ ಆಫ್ ಟೆಕ್ನಾಲಜೀಸ್ ವಿಳಾಸದ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ನೋಡಿ ತಕ್ಷಣ ತನ್ನ ಮೊಬೈಲ್ನಿಂದ ಆ ನಂಬರ್ ಓದುತ್ತಾಳೆ. ಹಲೋ, ವರ್ಧನ್ ಗ್ರೂಪ್ ಆಫ್ ಟೆಕ್ನಾಲಜೀಸ್ ಹೆಲ್ಪ್ ಡೆಸ್ಕ್ ಹಿಯರ್ ಎಂದು ಆ ಕಡೆಯಿಂದ ಉತ್ತರ ಬಂದಾಗ ತನ್ನ ಕಣ್ಣೀರು ಒರೆಸಿಕೊಂಡು, ನಿಮ್ಮ ಬಾಸ್ಗೆ ಕನೆಕ್ಟ್ ಮಾಡಿ, ನಾನು ಅವ್ರ ಹತ್ರ ಮಾತಾಡಬೇಕು ಎಂದಳು. ಅವರು ಬ್ಯುಸಿ ಇದ್ದಾರೆ ಎಂದು ಆ ಕಡೆಯಿಂದ ಅವ್ರು ಹೇಳುವಾಗಲೇ ಮೌಲ್ಯವರ್ಧನ್ ಅಂತ ಹೇಳಿ ಎಂದಳು. ಹಾಗೆ ಹೇಳುವಾಗ ಆ ಮಾತಿನಲ್ಲಿದ್ದ ಗತ್ತು ಗಾಂಭೀರ್ಯ ಕೇಳಿ ಸರಿ ಎಂದು ತಕ್ಷಣ ಅವಳ ನಂಬರ್ ಆ ಆಫೀಸಿನ MDಗೆ ಕನೆಕ್ಟ್ ಮಾಡಿದ್ರು ಹೆಲ್ಪ್ ಡೆಸ್ಕ್ ಅವರು. ಟಿಕ್ ಟಿಕ್ 5, ಟಿಕ್ ಟಿಕ್ 4, ಟಿಕ್ ಟಿಕ್ 3, 2, 1, ಹಿಯರ್ ಯು ಕಮ್ ಎನ್ನುತ್ತಾ ತನ್ನ ಟೇಬಲ್ ಮೇಲಿದ್ದ ಫೋನ್ ನೋಡ್ತಾ ಅವಳು ಕರೆ ಬರುವ ಮುನ್ಸೂಚನೆಯ ಜೊತೆ ಕೂತಿದ್ದ ಆ ವ್ಯಕ್ತಿ ತನ್ನ ಭುಜಬಲ ತೋರುವ ಕಾಸ್ಟ್ಲಿ ಸೂಟು, ಕೈಗಾಗಿದ್ದ ಲಕ್ಷಗಟ್ಟಲೆ ಬೆಲೆ ಬಾಳುವ ವಾಚು ಹೇಳ್ತಿದೆ ಆತ ಸಮಯಕ್ಕೆ ಬೆಲೆ ಕೊಡುವ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಎಂದು. ಆತನ ಅಂದಾಜಿನ ಹಾಗೆ ಅವಳ ಕರೆ ಬಂದಿತ್ತು. ಫೋನ್ ರಿಂಗ್ ಎನಿಸಿದ ಕೂಡಲೇ ಆತನಲ್ಲಿ ಏನೋ ಗೆದ್ದ ಖುಷಿ, ಪರಾಕ್ರಮಿಯ ಹಾಗೆ ಗೆದ್ದ ನಗು ನೀಡ್ತಾ ಹಲೋ ವಿ ಹಿಯರ್ ಎಂದವನ ಚೂಪು ನುಡಿ ಕಂಚಿನ ಕಂಠ ಕೇಳಿದ ಕೂಡಲೇ ಅವಳ ಎದೆ ಛಲ್ಲೆಂದಿತ್ತು. ಹೇಳಬೇಕಾದ ವಿಚಾರವನ್ನು ಹೇಳುವುದು ಸರಿಯೋ ತಪ್ಪೋ ಮತ್ತೊಮ್ಮೆ ಯೋಚಿಸಬೇಕು ಅನ್ನಿಸ್ತು ಅವಳಿಗೆ. ಆದರೂ ಬೇರೆ ದಾರಿ ಕಾಣದ ಹಾಗೆ, ಋಷಿ, ನಾನು ಮನೆಗೆ ಬರ್ತೀನಿ, ನಿಮ್ಮ ಹೆಂಡತಿ ಆಗಿರ್ತೀನಿ ಎಂದಳು. ನೀನು ಮತ್ತೆ ಕರೆ ಮಾಡಿದರೆ ನನ್ನ ಕಿವಿಗೆ ನೀನು ಮನೆಗೆ ಬರುತ್ತೇನೆ, ಹೆಂಡತಿಯಾಗಿ ಇರ್ತೀನಿ ಅಂತ ಹೇಳುವಂತೆ ಮಾಡ್ತೀನಿ ಎಂದು ಆತ ಹೇಳಿದ್ದ ಹಾಗೆ ಇಂದು ಈಕೆ ಹೇಳುವಂತಾಗಿದೆ. ಈಗ ಅವಳು ಸೋತ ಧ್ವನಿಯಲ್ಲಿ ಹೇಳಿದರೆ ಮತ್ತೆ ಗೆದ್ದ ನಗು ಅವನದು. ಕೊರಳ ಟೈ ಸಡಿಲಪಡಿಸಿಕೊಂಡು ಎದುರಿದ ವೃಷಭ್ ವರ್ಧನ್, CEO ಆಫ್ ವರ್ಧನ್ ಗ್ರೂಪ್ ಆಫ್ ಟೆಕ್ನಾಲಜೀಸ್ ಎನ್ನುವ ನಾಮಫಲಕದ ಕಡೆ ತೀಕ್ಷ್ಣ ನೋಟ ಬೀರ್ತಾ, ಮನೆಗಲ್ಲ, ಬೆಡ್ರೂಮಿಗೆ, ನನ್ನ ಹೆಂಡತಿಯಾಗಲ್ಲ, ಜಸ್ಟ್ ಕಾಲ್ ಗರ್ಲ್ ಆಗಿ ಎಂದ. ಆ ರೀತಿ ಆತ ಹೇಳ್ತಾನೆ ಎನ್ನುವ ಸಣ್ಣ ಅಂದಾಜಂತೂ ಇತ್ತು ಅವಳಿಗೆ. ಅವನ ಮಾತು ಕೇಳಿ ದುಃಖದ ಜೊತೆಗೆ ಅವನ ಕೆನ್ನೆಗೆ ಬಾರಿಸುವಷ್ಟು ಕೋಪ ಕೂಡ ಬಂದಿತ್ತು ಅವಳಿಗೆ. ಆದರೆ ಅದು ಅವಳೇ ಆರಿಸಿಕೊಂಡ ಮಾರ್ಗ. ಆಗಿನ ಮೌಲ್ಯ ಆಗಿದ್ದರೆ ಉತ್ತರ ಬೇರೆ ರೀತಿ ಇರ್ತಿತ್ತು. ಆದರೆ ಈಗ ಬದುಕು ಬೀದಿಯಲ್ಲಿದೆ. ತನ್ನಕ್ಕನ ಮಗುವನ್ನು ಉಳಿಸಲು ಈಗಿರೋ ಒಂದೇ ಒಂದು ಮಾರ್ಗ ಅಂದರೆ ಅದು ಕೇವಲ ಅವಳ ಗಂಡನ ಮನೆಗೆ ಹೋಗೋದು. ಆದರೆ ಹೆಂಡತಿಯಾಗಲ್ಲ, ಅವನ ಕಾಲ್ ಗರ್ಲ್ ಆಗಿ. ಆ ಮಾತಿಗೆ ಆ ಕಡೆಯಿಂದ ಉತ್ತರ ಬಾರದೇ ಇದ್ದಾಗ, ರಿಷಬ್ ಟೈಮ್ ತುಂಬ ಎಕ್ಸ್ಪೆನ್ಸಿವ್, ಯು ಕೆನಾಟ್ ಬೈ ಹಿಸ್ ಟೈಮ್, ಇದಕ್ಕೆ ಒಪ್ಪಿಗೆ ಇದ್ರೆ ಮಾತ್ರ ಕಾಲ್ ಮಾಡು ಅಂದಿದ್ದ. ಸೊ ಶಲ್ ಐ ಕನ್ಸಿಡರ್ ಯಸ್ ಆ್ಯಸ್ ಯುವರ್ ಆನ್ಸರ್ ಮೌಲ್ಯವರ್ಧನ್, ಅಲ್ಲಲ್ಲ ಮೌಲ್ಯ ಸುಭಾಷ್ ಗುರುಮೂರ್ತಿ ಎಂದು ಕೇಳಿದ. ಇಲ್ಲಿವರೆಗೂ ಏನೆಲ್ಲ ಆಯಿತು ಅದಕ್ಕೆಲ್ಲ ಅಸಲು ಬಡ್ಡಿ ಬೇಕಿತ್ತು ಅವನಿಗೆ. ಸರಿ, ಯಾವಾಗ ಬರಬೇಕು? ಆ ರೀತಿ ಕೇಳಲು ನಾಲ್ಗೆ ಹೊರಡ್ತಿಲ್ಲ ಅವಳಿಗೆ. ಆದರೆ ಬೇರೆ ದಾರಿ ಇಲ್ಲ ಹೋಗದೆ. ಇವತ್ತು ರಾತ್ರಿನೇ ನೀನು ನಂಗೆ ಬೇಕು ಅಂದರೆ ಯಾವಾಗ ಬರ್ತೀಯ ಎಂದ. ತನ್ನ ಗೆಲುವಿನ ನಗು ಮತ್ತೆ ಮತ್ತೆ ಜೋರಾಗಿತ್ತು ಅವನ ಮುಖದಲ್ಲಿ. ಅವನ ಪ್ರತಿಯೊಂದು ಮಾತು ಕೇಳಿ ಅವಳ ಮುಖ ಮತ್ತಷ್ಟು ಇನ್ನಷ್ಟು ಬಾಡುತ್ತಿತ್ತು. ಇವತ್ತು ರಾತ್ರಿನೇ ಬರ್ತೀನಿ, ಹಣವನ್ನು ದಯಮಾಡಿ ಆಸ್ಪತ್ರೆಯವರಿಗೆ ಪೇಮೆಂಟ್ ಮಾಡಿಬಿಡಿ. ಬರ್ತಿದ್ದ ನೋವು ಕೋಪವನ್ನು ತುಟಿ ಕಚ್ಚಿ ಹಿಡಿದು ಕೇಳಿದ್ಲು. ಮಾಡಿಬಿಡುನ ಎಂದು ಹೆದರಿಸುವ ಹಾಗೆ ಕೇಳಿದ. ಆಗಿದ್ದ ಮೌಲ್ಯಗೆ ಕೆಲಸ ಹೇಳಿ ಅಭ್ಯಾಸ ಇತ್ತು. ಈಗಿನ ಮೌಲ್ಯವರ್ಧನ್ ಅವರಿಗೆ ಈಗ ಅವನು ಹೇಳುವ ಕೆಲಸ ಮಾಡುವ ಅಭ್ಯಾಸ ಆಗಬೇಕಿತ್ತು. ಸಾರಿ, ಪ್ಲೀಸ್ ಮಾಡಿಬಿಡಿ ಎಂದಳು. ಆಗ್ಬಾ ದಾರಿಗೆ, ಮಾಡ್ತೀನಿ, ಆದರೆ ಈಗಲ್ಲ, ಯಾವಾಗ ನಾನಿನ್ನ ನನ್ನ ಬೆಡ್ ಮೇಲೆ ನೋಡ್ತೀನೋ ಆಗ ಎಂದು ಫೋನ್ ಕಟ್ ಮಾಡಿ ಜೋರಾಗಿ ನಗಲು ಆರಂಭಿಸಿದವನು ಬೇರ್ಯಾರೂ ಅಲ್ಲ, ಮೌಲ್ಯವರ್ಧನ್ ಅವರ ಪ್ರೀತಿಯ ಗಂಡ ವೃಷಭ್ ವರ್ಧನ್. ಮುಂದೆ ವೃಷಭ್ ವರ್ಧನ್, ಮೌಲ್ಯವರ್ಧನ್ ಹಾಗೂ ಮತ್ತೊಂದು ಜೋಡಿ. ಈ ಜೋಡಿ ಅಂತೂ ಸಸ್ಪೆನ್ಸ್. ಮುಂದೆ ನಿಮಗೆ ತುಂಬ ಇಷ್ಟ ಆಗೋ ಜೋಡಿ ಇದು. ಇನ್ನು ಮುಂದೆ ನಿಮ್ಮ ಮುಂದೆ ಬರ್ತಾರೆ. ಓದಿ, ಕತೆ ಕೇಳಿ, ತಪ್ಪದೆ ಅಭಿಪ್ರಾಯ ತಿಳಿಸಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.